ಎಲ್ಲರಿಗೂ ನಮಸ್ಕಾರ. ಕಳೆದ ನಾವು 3 ದಿನ 15ನೇ ತಾರೀಕಿಂದ 18ನೇ ತಾರೀಕುವರೆಗೆ ಸತತವಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ವಿ. ಅದರಲ್ಲಿರುವ ಮುಖ್ಯ ಉದ್ದೇಶ ಏನಂದರೆ G+2 ಮನೆಗಳ ಬಗ್ಗೆ, ಗೃಹ ಮಂಡಳಿಯ ನಿವೇಶನಗಳ ಬಗ್ಗೆ, ದಾಂಡೇಲಿಯಲ್ಲಿ ನಡೆಯುತ್ತಿರುವ ಭೂ ಹಗರಣಗಳ ಬಗ್ಗೆ, ESI ಆಸ್ಪತ್ರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಲಿಖಿತವಾದ ಮನವಿ ಸಲ್ಲಿಸಿದ್ವಿ. ಆ ಮನವಿ ಸಲ್ಲಿಸಿದ ನಂತರ ಹೋರಾಟ ನಮ್ಮದಿತ್ತು. ಹೋರಾಟ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಇವತ್ತು ಸಭೆ ಕರೆದು ವಿವಿಧ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅನ್ನುವ ಏನು ಭರವಸೆ ನೀಡಿದರು. ಆ ಭರವಸೆ ಮೇರೆಗೆ ಇವತ್ತು ಈ ಸಭೆ ಇದೆ. ಆ ಸಭೆಗೆ ನಾವು ಹಾಜರಾಗ್ತಾ ಇದ್ದೇವೆ. ನೀವು ಸಹ ಬರ್ಬೋದು. ಶಾಂತ ರೀತಿಯಿಂದಲೇ ನಾವು ಚರ್ಚೆ ಮಾಡುವ. ನಮ್ಮ ಮನೆ ಬಗ್ಗೆ ಏನು ತೀರ್ಮಾನ ಕೈಗೊಳ್ಳದೇ ಇದ್ದರೆ ನಾವು ನಮ್ಮ ಹೋರಾಟ ಪುನಃ ಪ್ರಾರಂಭಿಸಬೇಕಾಗ್ತದೆ ಅಂಥೇಳಿ ನಾನು ಈ ಮೂಲಕ ತಮಗೆ ಹೇಳಿ, ಈ ಎಲ್ಲ ಒಂದು ಸಭೆಯಲ್ಲಿ ಪೂರ್ತಿ ಮುಗಿಯುವವರೆಗೆ ಎಲ್ಲರೂ ಸಹಕರಿಸಬೇಕು. ಅಲ್ಲಿ ಒಂದು ಅಂತಿಮವಾದ ತೀರ್ಮಾನ ಆಗುವವರೆಗೆ ನಾವು ಈ ಹೋರಾಟ ಬಿಡುವುದಿಲ್ಲ ಅಂಥೇಳಿ ಈ ಮೂಲಕ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.